ಮಾಡ್ಬೋದಾ ಸಸಿ? ಹಾಂ ರೈಟ್ ಸರ್. ನಾನೇ ಹೋಯ್ತು ನಾನೇ ಇಲ್ಲ ನಾನು ಸಾರಿ. ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ಬೆಳಗ್ಗೆ ನಮಸ್ಕಾರ. ಹೊಸ ವರ್ಷ 2026ರ ಶುಭ ಹಾರೈಕೆಗಳು. ಮುಂದುವರೆದು ಬರುವ ಸಂಕ್ರಾಂತಿ 2026ರ ಶುಭಾಶಯಗಳು. ನಾವು ಮತ್ತೊಮ್ಮೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭ ಹಾರೈಕೆಗಳು. ನಾವು ಬರುವ 3/2/2026ರಂದು ನಮ್ಮ ನೇರ್ಲಿಕೆರೆ ಗ್ರಾಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮತ್ತು ಇತರ ನಾಯಕರುಗಳ ಸಮಕ್ಷಮದಲ್ಲಿ ಬೌದ್ಧ ಸಮ್ಮೇಳನ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮತ್ತು ಇತರ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ಈ ವಿಷಯವನ್ನು ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟಿಸ್ತೀರಿ ಅನ್ನೋ ಕಾರಣಕ್ಕೆ ನಾವು ಪ್ರೆಸ್ ಮೀಟ್ಗೆ ಬಂದಿದ್ವಿ. ಈಗ ನಮ್ಮ ಜೊತೆಗೆ ಮಹೇಂದ್ರ ಅಂತಂದ್ಬಿಟ್ಟು ಸಮಾಜ ಸೇವಕರು ಮತ್ತು ಒಂದು ಟ್ರಸ್ಟ್ನ ಅಧ್ಯಕ್ಷರು, ಮತ್ತೊಬ್ಬರು ನಿರಂಜನ್ ಬೌದ್ಧ ಅನುಯಾಯಿ, ಮತ್ತು ನಮ್ಮ ಅನ್ನದಾನೆ BSIನ ರಾಜ್ಯ ಜಿಲ್ಲಾ ಅಧ್ಯಕ್ಷರು, ನಮ್ಮ ಅನ್ನದಾನೆ ಅಂತಂದ್ಬಿಟ್ಟು ನಮ್ಮ MA ಕೃಷ್ಣ DSSನ ಮುಖಂಡ, ನಮ್ಮ ಗಂಗರಾಜ್ ಅಂಕರಿ ಅಂತೇಳಿ ನಮ್ಮ ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷರು, ನಾನು ಜಯರಾಮಯ್ಯ ಅಡ್ವೊಕೇಟು ಮತ್ತು ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ, ಮತ್ತು ನಮ್ಮ ಪ್ರಶಾಂತ್ ಗೌಡ ಅಂತೇಳಿ ಮುಟ್ನಳ್ಳಿ ಸಮಾಜ ಸೇವಕರು, ಮತ್ತು ನಮ್ಮ ಮಂಜುನಾಥ್ ಅಶ್ವಣ ನಮ್ಮ ಟಿಪ್ಪು ಟ್ರಸ್ಟ್ನ ಅಧ್ಯಕ್ಷರು, ಮತ್ತು ಮೋಹನ್ ಪ್ರಭುದಿ ಅಂತೇಳಿ ಬೌದ್ಧ ಭೀಮರ ವಿಚಾರ ವೇದಿಕೆಯ ಅಧ್ಯಕ್ಷರು, ನಾವೆಲ್ಲ ಇಲ್ಲಿದ್ದೀವಿ. ನಾವು ಈ ಕಾರ್ಯಕ್ರಮ ಸಂಬಂಧ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಗಂಗರಾಜ್ ಅಂಕರಿ ಅವರು ಮಾತಾಡ್ತಾರೆ. ಈ ವಿಷಯಗಳನ್ನ ತಮ್ಮ ಪತ್ರಿಕೆಗಳು ಪ್ರಕಟಿಸಿ ನಮ್ಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾರೆ. ನನ್ನ ಎಲ್ಲ ಪತ್ರಿಕೆ ಮಾಧ್ಯಮದವರ ಹಾಗೂ ವಿಚಾರವನ್ನು ಪ್ರಕಟಿಸಿದಂಥ ಎಲ್ಲ ಪ್ರಿಯ ಮಿತ್ರರಿಗೂ ಕೂಡ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಹಾಗೂ ನನ್ನ ವೈಯಕ್ತಿಕವಾಗಿ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಜಂಟಿ ಪತ್ರಿಕಾಗೋಷ್ಠಿಯ ವಿಚಾರವಾದರೂ ಇಷ್ಟೇ, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ನೇರ್ಲೆಕೆರೆಯಲ್ಲಿ ಸುಮಾರು ತಿಂಗಳುಗಳಿಂದ ಒಂದು ಬುದ್ಧ ವಿಹಾರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಜಯರಾಮಯ್ಯನವರು ವಕೀಲರು ಅವರು ಮಹದಾಸೆಯನ್ನು ಹೊತ್ತು ಒಂದು ಬುದ್ಧ ಸಂದೇಶವನ್ನು ಈ ನಾಡಿನಾದ್ಯಂತ ಈ ಜಿಲ್ಲೆಯಾದ್ಯಂತ ಸಾರಬೇಕು ಅಂತೇಳಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಒಂದು ಲೋಕಾರ್ಪಣೆ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿರ್ತಕ್ಕಂಥ ಬುದ್ಧ ವಿಹಾರವನ್ನು ಒಂದು ಲೋಕಾರ್ಪಣೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅವರಿಗಾಗಿ ಮತ್ತು ಆ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಎಲ್ಲ ಸಂಘಟನೆ ಮುಖಂಡರುಗಳು ಹಾಗೂ ವಿಚಾರವಾದಿಗಳು ಕೂಡ ನಾವು ಅವ್ರ ಜೊತೆ ಬೆಂಬಲಿಸ್ತಾ ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ವಿಚಾರವಾದರೂ ಇಷ್ಟೇ, ಸರ್ವ ಧರ್ಮಗಳ ಸಾರವು ಎಲ್ಲವೂ ಒಂದೇ. ಎಲ್ಲ ಧರ್ಮಗಳು ಕೂಡ ಒಂದು ಸಾರವನ್ನು ಇಟ್ಟುಕೊಂಡು ಮಾನವರ ನಡುವೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಲವಾರು ಗಣ್ಯರು ಅಂದು ಬರುವ ತಿಂಗಳು 3ನೇ ತಾರೀಕು ಅಂದರೆ ಫೆಬ್ರವರಿ 3ನೇ ತಾರೀಕಿನಂದು ಮಂಗಳವಾರ ಈ ಕಾರ್ಯಕ್ರಮ ಜರುಗಲಿದೆ. ಎಲ್ಲ ಮುಖಂಡರು ಕೂಡ ಅಲ್ಲಿ ಸೇರಿ ಗಣ್ಯರೊಟ್ಟಿಗೆ ಹಲವು ಧರ್ಮದ ಸ್ವಾಮೀಜಿಗಳು ಅಲ್ಲಿ ಬಂದು ಸೇರ್ತಾರೆ. ಬಂದು ಸೇರಿ ಎಲ್ಲ ಧರ್ಮದ ಉಪಾಸನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಸರ್ವ ಧರ್ಮದ ಭಾವೈಕ್ಯತೆ ಮತ್ತು ಸಮನ್ವಯ ಸಾಧಿಸುವ ಆ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯ ಜನತೆ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಅದು ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ನಾನಾದರೂ ಭಾವಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಉದ್ದೇಶಗಳನ್ನು ಇಟ್ಕೊಂಡು ಮಾನ್ಯ ಅಧ್ಯಕ್ಷರು ಆಯೋಜಿಸಿದ್ದಾರೆ. ಹಾಗಾಗಿ ಬಹುಮುಖ್ಯವಾಗಿ ನಮ್ಮ ಜಿಲ್ಲೆಯವರ ಆದಂತಹ ಮಾನ್ಯ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವರೇ ಕೇಂದ್ರ ಬಿಂದುವಾಗಿ ಈ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಕೇಂದ್ರ ಸಚಿವರಾದಂಥ ನಮ್ಮ ಕುಮಾರಸ್ವಾಮಿಯವರು ಕೂಡ ಆಗಮಿಸಲಿದ್ದಾರೆ. ಹಾಗೆಯೇ ಉಳಿದಂತೆ ಎಲ್ಲ ಧರ್ಮದ
ಸ್ವಾಮೀಜಿಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾಗಲಿದ್ದಾರೆ. ಹೀಗಾಗಿ ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಗೆ ಒಂದು ಮಾದರಿ ರೀತಿಯ ಒಂದು ಕಾರ್ಯಕ್ರಮ ಆಗಬೇಕು. ವಿಶ್ವಶಾಂತಿಗಾಗಿ ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ. ಮಾನವರ ನಡುವೆ ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸುವಂತಹ ಕಾರ್ಯಕ್ರಮವಾಗಿರ್ತದೆ. ಹಾಗಾಗಿ ಈ ಕಾರ್ಯಕ್ರಮದ ಸದುದ್ದೇಶಗಳನ್ನು ರಾಮಯ್ಯನವರು ವಿವರಿಸಲಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ತಾವು ಕೂಡ ಪತ್ರಿಕಾ ಮಾಧ್ಯಮದವರು ಒಂದು 2 ಅಥವಾ 3 ನಿಮಿಷದಲ್ಲಿ ಅಥವಾ 1 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ಈಗ ನಮ್ಮ ಕಾರ್ಯಕ್ರಮದ ಉದ್ದೇಶ ಇವತ್ತು ದೇಶ ವಿದೇಶಗಳಲ್ಲೆಲ್ಲ ಯುದ್ಧ ಮತ್ತು ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನ ತಾವು ಕಣ್ಣಾರೆ ನೋಡ್ತಾ ಇದ್ದೀರಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಮನಸ್ಸಲ್ಲೂ ಸಹ ಯುದ್ಧ ನಡೀತಾ ಇದೆ. ಮನಃಶಾಂತಿಗಾಗಿ ಯುದ್ಧ ಅಂತ. ನಾನು ಈ ಕೆಲಸ ಮಾಡೋಣ, ಆ ಕೆಲಸ ಮಾಡೋಣ, ಆ ಮೋಸ ಮಾಡೋಣ, ಈ ಮೋಸ ಮಾಡೋಣ, ಮತ್ತು ನಾನು ಅಲ್ಲಿ ಏನಾದ್ರು ಗೇನ್ ಮಾಡ್ಬೋದಾ, ಇಲ್ಲೇನೋ ಗೇನ್ ಮಾಡ್ಬೋದಾ ಅನ್ನೋ ಮನಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಸಹ ನಾವು ಯುದ್ಧದ ರೀತಿಯಲ್ಲಿ ತಗೊಯ್ತಾ ಇದ್ದೇವೆ. ಈ ಶಾಂತಿ ಅನ್ನೋದು ದೊರಕಬೇಕು ಅನ್ನೋ ಕಾರಣಕ್ಕಾಗಿ, ಮನುಷ್ಯನಿಗೆ ಶಾಂತಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ, ವಿಶ್ವಶಾಂತಿಗಾಗಿ ಬೌದ್ಧ ದಿಕ್ಕುಗಳಿಂದ ಮೆತ್ತ ಧ್ಯಾನ ಪ್ರಾರ್ಥನೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಉದ್ದೇಶ ಈಗ ನಿನ್ನೆ ನೀವು ನೋಡಿದರೆ ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು ಒಂದು 25 ಜನ ಬುದ್ಧಿಸ್ಟ್ಗಳು ಇಡೀ ಅಮೆರಿಕವನ್ನ ಪರ್ಯಟನೆ ಮಾಡ್ತಾರೆ. ಶಾಂತಿ ನೆಲೆಸಲಿ ಪ್ರತಿ ಮಾನವರಲ್ಲೂ, ಯಾವುದೇ ದ್ವೇಷ ಬೇಡ, ಯುದ್ಧ ಬೇಡ, ಅಸಹನೆ ಬೇಡ, ಅಶಾಂತಿ ಬೇಡ, ನಾವೆಲ್ಲರೂ ಮಾನವರಾಗಿ ಮಾಡಬೇಕು ಅಂತೇಳಿ ನಿನ್ನೆ ತಾನೆ ಒಂದು ವಿಡಿಯೋ ಚಿತ್ರಣದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಮನುಷ್ಯನಿಗೆ ಶಾಂತಿ ಬೇಕು ಅಂತ. ಅದರ ಒಂದು ಮುಂದುವರೆದ ಭಾಗವಾಗಿ ನಾವು ಬರುವ 3ನೇ ತಾರೀಕು ಫೆಬ್ರವರಿ 3ಕ್ಕೆ ಯಾಕೆ ಇಷ್ಟು ಬೇಗ ಮಾಡ್ತಾ ಇದ್ದೀರಿ ಅನ್ನೋದೇನಾದ್ರು ಕೇಳೋದಾದ್ರೆ, ನಮಗೆ ಸ್ವಾಮೀಜಿಗಳು ದಿನಾಂಕನ ನಿಗದಿಗೊಳಿಸೋದು ತಡ ಆಗೋದ್ರಿಂದ ಆ ದಿನ ನಾನು ಬಂದೇ ಬರ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿರೋದ್ರಿಂದ ಮತ್ತೆ ಬಂದೇ ಬರ್ತೀನಿ ಅನ್ನೋದ್ರಿಂದ ನಾವು ಆ ದಿನಕ್ಕೆ ಫೆಬ್ರವರಿ 3, 2024 ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು 4 ಕಟ್ಟಡಗಳು ಕಟ್ಟಿಸಿದ್ದು. ಅಲ್ಲಿ ಒಂದು ಲೈಬ್ರರಿ ಇದೆ, ವೃದ್ಧಾಶ್ರಮ ಇದೆ, ಮುಂದುವರೆದು ಒಂದು ಏಜೆ ರತನ್ ಟಾಟಾ ಸ್ಮರಣಾರ್ಥ ಏಜೆ ತರಬೇತಿ ಕೇಂದ್ರ ಅಂತಿದೆ, ಮತ್ತೆ ನಮ್ಮ ವಿಶ್ವ ಮೈತ್ರಿ ಬೌದ್ಧ ವಿಹಾರ ಇದೆ. ಇವೆಲ್ಲವೂ ಸಹ ದಿನ ಉದ್ಘಾಟನೆ ಆಗುತ್ತೆ. ಮತ್ತೆ ಎಲ್ಲ ಮುಂದುವರೆದು ಅಲ್ಲಿ ಎಲ್ಲಾ ಸಮುದಾಯದವರು ಮತ್ತೆ ಎಲ್ಲಾ ಮಾನವರು ಮತ್ತೆ ಎಲ್ಲಾ ಧರ್ಮದ ಮುಖಂಡರುಗಳು ಸಹ ಸೇರಿ ಒಂದು ಸಾಮೂಹಿಕ ಸಾಂಸ್ಕೃತಿಕ ಭೋಜನ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಒಂದು ಆಹಾರದಲ್ಲಿ ಅಸಮಾನತೆ ಬೇಡ, ನಮ್ಮಲ್ಲಿ ಜಾತಿ ಮತ ಪಂಥ ಪಂಗಡ ಅಂತಕ್ಕಂಥದ್ದು ಏನಿದೆ ಅದೆಲ್ಲ ಅಳಿಬೇಕು. ನಾವು ನಾಗರಿಕ ಪ್ರಪಂಚದಲ್ಲಿದ್ದೀವಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲಿ ನಾಗಲೋಟದಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಂತ ಒಂದು ಇದರಲ್ಲಿ ನಾವು ಇವತ್ತಿಗೂ ಜಾತೀಯತೆ, ಅಸ್ಪೃಶ್ಯತೆ ಆಚರಣೆ, ಅಮಾನವೀಯ ನಡೆನುಡಿಗಳು ಇದೆ, ಇವತ್ತಿಗೂ ಇದೆ. ಅದನ್ನ ಸಾಧ್ಯವಾದಷ್ಟು ಒಂದು ಸ್ವಲ್ಪ ನಾವು ಕೆದಕುವ, ಅದಕ್ಕೇನೋ ಒಂದು ಪರಿಹಾರ ಕಂಡುಹಿಡಿಯುವ ಅನ್ನೋ ಕಾರಣಕ್ಕೆ ಈ ವಿಶ್ವ ಶಾಂತಿಗಾಗಿ ಮತ್ತು ಸರ್ವಧರ್ಮ ಮಾನವ ಅಂತ ಹೇಳಿದ್ವಿ ನಾವು. ಮಾನವ ಸಮ್ಮೇಳನ, ಸರ್ವ ಧರ್ಮ ಮಾನವ ಸಮ್ಮೇಳನ ಅಂತ. ನಾವೆಲ್ಲ ಮೊದಲಿಗೂ ಮಾನವರು, ಸತ್ತಾಗ್ಲೂ ಮಾನವರು. ಇರುವಂತ ಸಮಯದಲ್ಲಿ ನಾವೇನೋ ಒಳ್ಳೇದು ಮಾಡ್ಬೋದಾ ಅನ್ನೋ ಕಾರಣಕ್ಕೆ ಈ ಕಾನ್ಸೆಪ್ಟ್ ಕೊಟ್ಟು ನಾವು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ